ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 52 ಎಪಿಸೋಡ್ ಅಲ್ಲಿ ನೋಡಿದಾಗ ಮಂಜಣ್ಣ ಹೈಲೈಟ್ ಆಗಿ ಕಾಣ್ತಾ ಇದ್ರು. ಏನಕ್ಕಂದ್ರೆ ಅವರು ನಾಮಿನೇಟ್ ಮಾಡಬೇಕಾದ್ರೆ ಒಂದು ಡಿಪೆಂಡ್ ಮಾಡಿರೋ ಒಂದು ಮಾತಾಗ್ಲಿ, ಅದಾದ್ಮೇಲೆ ನಮ್ಮ ಇವ್ರು ಬಂದಿರಲ್ಲ ಜಗಳ ಗಂಟೆ ಅಂತಾನೆ ಹೇಳ್ಬೋದು. ಆಕ್ಚುಲ್ ನಿಜವಾಗ್ಲೂ ಅಂದ್ರೆ ಶೋಭಾ ಶೆಟ್ಟಿ ಎಷ್ಟೊಂದು ಬಾಯ ಮಾಡ್ತಾರೆ ಅಂದ್ರೆ ಅಬ್ಬಬ್ಬ ದೇವ್ರೆ, ಒಂದೇ ದಿನಕ್ಕೆ ಇರಿಟೇಟಿಂಗ್ ಆಗೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಅಷ್ಟು ಕಿರ್ಚ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ನೋಡಿ, ಆ ಕಿರ್ಚ್ ಆದ್ಮೇಲೆ, ಆ ಆರ್ಗ್ಯುಮೆಂಟ್ ಆದ್ಮೇಲೆ ಬಿಗ್ ಬಾಸ್ ಮನೇಲಿ ಎಲ್ಲರೂ ಎದುರ್ಕೊಂಡ್ರ ಶೋಭಾ ಶೆಟ್ಟಿಗೆ ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಅವ್ರು ಮಾತಾಡಿದ್ರೆ ಒಂದು ಮಾಡಿದ ರೀತಿ ಆಗ್ಲಿ, ಒಂದು ಮಾತಾಡಿದ ಓಟ್ ಆಗ್ಲಿ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಮ್ಮ ಇವ್ರು ಯಾರು ಶೋಭಾ ಶೆಟ್ಟಿ ಅವರು ಶಶಿರ್ ಅವ್ರು ಸಪೋರ್ಟ್ ಮಾಡ್ತಾ ಇದಾರಂತ. ಶಶಿರ್ ಅವ್ರು ಸ್ಟೇಜ್ ಮೇಲೆ ಬಂದಂಗೆಲ್ಲ ಸೇವ್ ಮಾಡಿ ಕಳಿಸ್ತಾ ಇದ್ದಾರೆ. ನಿನ್ನೆ ನೋಡೇ ಇಡ್ತೀರ. ಓಕೆ, ಎಪಿಸೋಡ್ ಬಗ್ಗೆ ಆಮೇಲೆ ಮಾತಾಡೋಣ. ಈ ನೋಡಿದಾಗ ನಾಮಿನೇಷನ್ಸ್ ಬಂದಾಗ ಅವ್ರು ಮಾಡ್ಕೊಂಡು ಡಿಫೆಂಡ್ ಆಗ್ಲಿ, ಏನಕ್ಕಂದ್ರೆ ಅಲ್ಲಿರೋ ಒಂದು 10 ಜನನು ಮಂಜಣ್ಣ ಹತ್ರ ಸುಮಾರು ಒಂದು 7-8 ಜನ ಕರೆದಿದ್ದಾರೆ ಮಂಜಣ್ಣ ನಾಮಿನೇಟ್ ಮಾಡಕ್ಕೆ. ಆ ಟೈಮಲ್ಲಿ ಆಗ್ಲಿ, ಅದಾದ್ಮೇಲೆ ಅರ್ಹರು ಅನರ್ಹರು ಅಂತ ಬಂದಾಗ ಮಂಜಣ್ಣ ಫಸ್ಟೇ ಹೋಗಿ ಶೋಭಾ ಶೆಟ್ಟಿನ ಅನರ್ಹ ಅಂತ ಮಾಡ್ತಾರೆ, ಇವರು ಅರ್ಹರು ಅಂತ ಮಾಡ್ತಾರೆ ನಮ್ಮ ರಜತ್ ಕಿಶನ್ ಅವ್ರನ್ನ. ಓಕೆ, ಅವರಿಬ್ರು ಫ್ರೆಂಡ್ಸ್, ಏನೋ ಒಂದು ಓಕೆ, ಯಾವೇ ಒಂದು ವ್ಯಕ್ತಿ ಮನಸ್ಸಲ್ಲಿ ಇರೋದನ್ನ ಅಲ್ಲಿ ಹೋಗಿ ಎಕ್ಸ್ಪ್ರೆಸ್ ಮಾಡ್ತಾನೆ. ಬಟ್ ಆ ಟೈಮಲ್ಲಿ ಅಲ್ಲಾಡಿಸಿದ್ರ ಅನ್ನೋ ಒಂದು ಪದನ ಇಟ್ಕೊಂಡು ನಮ್ಮ ಶೋಭಾ ಶೆಟ್ಟಿ ಅವರು ಕಿರಿಸ್ತಾರೆ. ಎಷ್ಟು ಬಾಯ್ ಮಾಡ್ತಾರೆ ಅಂದ್ರೆ, ಆ ಬಾಯ್ ಮಾಡಿರೋದಕ್ಕೆ ಅಲ್ಲಿರೋ ಹನುಮಂತು ಧನರಾಜ್ ಶಾಕ್. ಇಬ್ಬರು ಅವ್ರ ಎಕ್ಸ್ಪ್ರೆಷನ್ ನೋಡ್ಬೇಕು ಆ ಜಗಳದಲ್ಲಿ. ಬಿಗ್ ಬಾಸ್ ಟೀಮ್ ಅವರು ಆ ಕ್ಯಾಮ್ರಾಮ್ಯಾನ್ ಅವ್ರ ಎಕ್ಸ್ಪ್ರೆಷನ್ ಫೋಕಸ್ ಮಾಡೋದ್ ನೋಡಿ, ಅದು ತುಂಬಾ ಹೈಲೈಟ್ ಅನ್ಬೋದು. ಆ ರೀತಿಯಾಗಿ ಅವ್ರು ಜಗಳ ಆಡ್ತಿರ್ತಾರೆ ಮಂಜಣ್ಣ ಮತ್ತು ನಮ್ಮ ಶೋಭಾ ಶೆಟ್ಟಿ ಅವರು. ಯಾವುದೇ ಕಾರಣಕ್ಕೂ ಮಂಜಣ್ಣ ಕುಗ್ಗೋದೇ ಇಲ್ಲ ಗುರು. ದಟ್ಸ್ ಆಟಿಟ್ಯೂಡ್, ಅದು ಬೇಕು. ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಕಿರ್ಚಾಡ್ತಿದ್ರು. 50 ದಿನ ಹೊರಗಡೆ ಇದ್ದು ನೋಡ್ಕೊಂಡು ಬಂದ್ಮೇಲೆ ಸ್ವಲ್ಪ ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಯಾರ ಮೇಲೆ ಕಿರ್ಚ್ಬೇಕು, ಎಲ್ಲ ಅರ್ಸ್ಬೇಕು ಅಂತ. ಆ ಟೈಮಲ್ಲಿ ಮಂಜಣ್ಣ ಮೇಲೆ ಅಷ್ಟು ಪ್ರೆಸೆಂಟ್ ಮಾಡಿ ಅಷ್ಟು ಕಿರ್ಸ್ತಾ ಇದ್ರು. ಯಾವುದೇ ಕಾರಣಕ್ಕೂ ಕುಗ್ದಾನೆ ಮಂಜಣ್ಣ ನೀಟಾಗಿ ಡಿಪೆಂಡ್ ಮಾಡ್ತಾ ನೋಡಿ, ಅದು ಮೆಚ್ಚಲೇಬೇಕು. ಮೆಚ್ಚಿದೆ ಮಂಜಣ್ಣ ನಿನ್ನ ಪ್ರತಿವಾದ ಅಂತ ತಮ್ಮನೆಲ್ಲ ನೋಡಿ ಇಡ್ತೀರಾ. ಇಲ್ಲಿ ಮನೆ ಮಂದಿರಲ್ಲಿ ಎದುರ್ಕೊಂಡ್ರ ಅಂತ ಯಾಕಂತ ಹೇಳಿದ್ ನಾನು, ಇದೇ ಕಾರಣಕ್ಕೆ. ಒಬ್ರು ಕೂಡ ಅವ್ರ ಮೇಲೆ ಆಪೋಸಿಟ್ ಆಗಿ ವೋಟ್ ಮಾಡಲ್ಲ. ಎಲ್ಲರೂ ಕೇವಲ ಗೌತಮಿ, ಹನುಮಂತು, ನಮ್ಮ ಮಂಜಣ್ಣ ಮಾತ್ರ. ಅದು ನೋಡು ಎಷ್ಟು ಧೈರ್ಯ ಹನುಮಂತ್ ಅವ್ರಿಗೆ ಅಂದ್ರೆ, ಹೊರಗಡೆ ಬಂದು ಎದುರ್ಕೊಂಡಿದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ಮೇಲೂ ಮತ್ತೆ ಅವ್ರ ಅಪೋಸಿಟ್ ಆಗಿ ವೋಟ್ ಮಾಡ್ತಾ ನೋಡು. ಅದು ಆಟ ಅಂದ್ರೆ, ಅದು ಬೇಕು ಆಟ. ಈ ನೀರಲ್ಲೆಲ್ಲ ಸಾಲ ನಿಂತ್ಕೊಂಡು ಹೋಗಿ ಶೋಭಾ 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 ಅದು ಹನುಮಂತ್ ಅವರು ರಿವ್ಯೂ ಮಾಡ್ತಾರೆ. ಏನಕ್ಕಂದ್ರೆ ಮನೆ ಮಂದಿಲಿ ಎದುರ್ಕೊಂಡು ಈ ಕೆತ್ರ ಯಾಕೆ ವಾದ ಮಾಡೋದು, ಆರ್ಗ್ಯುಮೆಂಟ್ ಮಾಡೋದು, ಅದಕ್ಕೆ ಎಲ್ಲರೂ ಆಕೆಗೆ ವೋಟ್ ಮಾಡ್ಬಿಟ್ಟಾರ ಅಂತ. ಅದು ನಿಜ ಕೂಡ ಅನ್ಸುತ್ತೆ. ಯಾಕಂದ್ರೆ ಅಷ್ಟೆಲ್ಲ ಬಾಯಿ ಮಾಡಿದ್ಮೇಲೆ, ಅಷ್ಟೆಲ್ಲ ಇದು ಮಾಡಿದ್ಮೇಲೆ ಇವರೇ ಹೀಗೆ ಈ ರೀತಿ ಮಾತಾಡ್ತಾರೆ. ಒಂದು ತಂಡದ ನಾಯಕರಾದ್ರೆ ಹೇಗೆ ಬೇಡ ಸವಾಸ ಅಂತ ಅಪೋಸಿಟ್ ಮಾಡ್ಬೋದಾಗಿತ್ತು. ಬಟ್ ಕೇವಲ ಮಂಜಣ್ಣ ಮಾತ್ರ ಬಿಗ್ ಬಾಸ್ ಮೇಲೆ ಮಾತಾಡಿದ್ ತುಂಬಾ ಇಷ್ಟ ಆಯ್ತು. ಮತ್ತೆ ನಮ್ಮ ಗೌತಮಿಯರು ಕೂಡ ಯಾವುದೇ ಒಂದು ಅವ್ರ ಫೇಸ್ಗೆ ಇದು ಆಗ್ಲಿ ಏನೇ ಆಗ್ಲಿ, ಒಂದು ಕಾರಣ ಕೊಟ್ಟಾಗ, ರೀಸನ್ ಕೊಟ್ಟಾಗ ಅದನ್ನ ಡಿಫೆಂಡ್ ಮಾಡ್ಕೊಂಡು ರೀತಿ ಆಗ್ಲಿ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ಕಾರಣ ಏನಂದ್ರೆ, ಅವ್ರು ಒಬ್ರೇನೆ ಯಾಕೆ, ಅವ್ರ ಮೂವರು ಯಾಕೆ, ಇನ್ನೂ ಇರೋರೆಲ್ಲ ಅವ್ರಿಗೆಲ್ಲ ಇಷ್ಟ ಆಯ್ದ್ರ. ಅಲ್ಲಿ ಮಾತಾಡಿದಾಗ ನೋಡಿದಾಗ ಅನ್ಸಿದ್ದು ಇದು. ಆಕ್ಚುಲಿ ನಿನ್ನೆ ಎಪಿಸೋಡ್ ನೋಡಿದಾಗ ಅವರು ಮಾತಾಡೋ ರೀತಿ ಫಸ್ಟ್ ಡೇನೆ ಇರಿಟೇಟಿಂಗ್. ಮಾಡಿರೋ ಬಾಯ್ ಆಗ್ಲಿ, ಅವ್ರ ಸೌಂಡ್ ಆಗ್ಲಿ, ರೀಸೌಂಡ್ ಉದಾರತ ಅಂತ ನೋಡಿ ಆ ರೀತಿ ಅರ್ಸಿದಾಗ ಮಂಜಣ್ಣ ಕೂಡ ಅದಕ್ಕೆ ತಕ್ಕಂತಾನೆ ಉತ್ತರ ಕೊಟ್ರು. ನಾಮಿನೇಷನ್ಸ್ ಮಾಡ್ಬೇಕಾದ್ರು ಅದೇ ರೀತಿ ಮಾತಾಡಿದ್ರು. ಅದಾದ್ಮೇಲೆ ಅರ್ಹರು ಅನರ್ಹರು ಅಂತ ಬಂದಾಗ ಅದೇ ರೀತಿ ಮಾತಾಡಿದ್ರು. ಯಾವುದೇ ಕಾರಣಕ್ಕೂ ಕುಗ್ಗೋದು ಇಲ್ಲ. ಮಂಜಣ್ಣ ಆಟಿಟ್ಯೂಡ್ ಯಾರಿಗೂ ಬರಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಆ ಕಂಟೆಸ್ಟೆಂಟ್ಗಳು ಇವು ಏನಂದ್ರೆ ಸೀರಿಯಲ್ ಕ್ಯಾಟಗಿರಿ. ಶಿಶಿರ್ ಓಟ್ ಆಗಿದ್ದ, ಐಶ್ವರ್ಯ ಓಟ್ ಹಾಕೋದು, ಭವ್ಯ ಓಟ್ ಆಗಿದ್ರೆ ತ್ರಿವಿಕ್ರಮ್ ಓಟ್ ಹಾಕೋದು, ಈ ರೀತಿಯಾಗಿ ಅವ್ರವ್ರವ್ರು ಫಿಕ್ಸ್ ಆಗ್ಬಿಟ್ಟಾರ. ಅಲ್ಲಿ ಬೇರೆಯವರಿಗೆ ಒಂದು ಒಳ್ಳೆ ಕಾರಣ ಕೊಟ್ಟು ನಾಮಿನೇಟ್ ಮಾಡೋದಾಗ್ಲಿ, ಇಲ್ಲ ಒಂದು ತಂಡದ ನಾಯಕರ ಆಳ್ವಿಕೆ ಮಾಡೋದಾಗ್ಲಿ ಚಾನ್ಸಸ್ಸೇ ಇಲ್ಲ. ಮೋಕ್ಷತ್ ಅವ್ರು ಹೇಳ್ತಾರೆ ಮಂಜಣ್ಣವರೆಲ್ಲ ಬೈತಾರೆ ಹಾಗೆ ಈಗ ಅಂತ. ನೀವು ಹೋಗಿ ಎಂತ ಗ್ರೂಪ್ ಸೇರ್ಕೊಂಡಿದ್ರೆ ಅಂದ್ರೆ, ಈಗ ಅದು ಈ ಗ್ರೂಪ್ ಅನ್ನ ವೇಸ್ಟ್, ಇಲ್ಲ ಸ್ಟ್ರಾಟಜಿ ಏನೋ ಮಾಡ್ತಾ ಇದ್ರು. ಅಲ್ಲಿ ಏನೂ ಇಲ್ಲ. ಗ್ರೂಪ್ ಮಾಡ್ಕೊಂಡು ನಾಮಿನೇಟ್ ಮಾಡ್ಬೇಕಂದ್ರೆ ನಾಮಿನೇಟ್ ಮಾಡಿ ಹೊರಗೆ ಕಳಿಸ್ತಾರಂತೆ. ನಮ್ಮ ಐಶ್ವರ್ಯ ಅವರ ಪ್ಲಾನ್ ಇದು. ನಿನ್ನೆ ಎಪಿಸೋಡ್ ನೋಡಿದಾಗ ನನಗೆ ಇದೇ ಅನಿಸಿದ್ದು. ಮಂಜಣ್ಣ ಗುಡ್ ಇಸ್ ಅ ಡಿಫೆಂಡ್, ಗೇಮ್ ಆಡ್ತಾರೆ, ಸ್ಟ್ರಾಟಜಿ ಆಡ್ತಾರೆ, ಮಾತಾಡ್ತಾರೆ. ಓವರ್ ಆಲ್ ಆಗಿ ನಿನ್ನೆ ಎಪಿಸೋಡ್ ನೋಡಿದಾಗ ಆರ್ಗ್ಯುಮೆಂಟ್ ಅಂತ ಸಿಕ್ಕಿದ್ದು ಮಂಜಣ್ಣ ಒಬ್ಬರದೇ. ಮಂಜಣ್ಣ ಒಂದೇ ಭಯ ಮಾಡಲಿಲ್ಲ ಅಂದ್ರೆ ಆ ಶೋಭಾ ಶೆಟ್ಟಿ ಅವ್ರ ಹತ್ರ ಏನೂ ಇಲ್ಲ, ಸಪ್ಪೆ. ಎಲ್ಲರೂ ಒಂದೇ ಸೈಡ್ ಥಮ್ಸ್ ಅಪ್, ಮುಗಿದ ಕತೆ ಬಗಡ್ತಾ ಇತ್ತು.
ಆ ರೀತಿ ಇತ್ತು ಎಪಿಸೋಡು. ಮತ್ತು ನಿನ್ನೆ ನೋಡಿದಾಗ ನೀವು ಎಪಿಸೋಡು ಮಂಜಣ್ಣ ಡಿಪೆಂಡ್ ಮಾಡಿದ ರೀತಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ. ಎಪಿಸೋಡ್ ಬಗ್ಗೆ ಬೇರೆ ವಿಡಿಯೋನ ಬರುತ್ತೆ, ಅದು ನೋಡೋಣ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ